ಬಾಗಲಕೋಟೆಯಲ್ಲಿ ಪವರ್ ಟಿವಿ ಉತ್ತರ ಕೊಡಿ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ. ಜನಪ್ರತಿನಿಧಿಗಳ ಜೊತೆಗೆ ಜನರ ನೇರ ಸಂವಾದವನ್ನ ಪವರ್ ಟಿವಿ ಹಮ್ಮಿಕೊಂಡಿದೆ. ಈಗ ನಮ್ಮ ಅತಿಥಿಯಾಗಿ ತೇರದಾಳ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದು ಸೌದಿ ಅವರಿದ್ದಾರೆ. ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿದ್ದಾರೆ. ರಾಕೇಶ್ ಸರ್, ಓವರ್ ಟು ಯು. ಉತ್ತರ ಕೊಡಿ ಈ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಜನತೆಗೆ ಬೆಳಗಾವಿಯಿಂದ ಡಿಸೆಂಬರ್ 16ನೇ ತಾರೀಕಿಗೆ ಶುರುವಾಗಿದೆ. ಇವತ್ತು ಈ ಕ್ಷೇತ್ರದ ತೆರದಾಳು ಕ್ಷೇತ್ರದ ಸರಳ ಸಜ್ಜನಿ ರಾಜಕಾರಣಿ ಅಂತ ಅನಿಸ್ಕೊಂಡಿರುವ ಸಿದ್ದು ಸೌದಿಯವರು ನಮ್ಮೊಟ್ಟಿಗಿದ್ದಾರೆ. ಸರ್, ಉತ್ತರ ಕೊಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕ್ಷೇತ್ರದ ಮಣ್ಣಿನ ಮಗನಾಗಿ ಸರಳ ಸಜ್ಜನಿ ರಾಜಕಾರಣಿ ಅಂತ ಗುರುತಿಸಿಕೊಂಡವರು ನೀವು, ಜನರೊಟ್ಟಿಗೆ ಬೆರೆತವರು ನೀವು, ಅವರ ಕಷ್ಟ ಕಾರ್ಪಣ್ಯಗಳು ಅವರಷ್ಟೇ ನಿಮಗೂ ಗೊತ್ತಿದೆ ಅನ್ನುವ ಮನೋಭಾವನೆ ಹೊಂದಿರುವಂತಹ ನಿಮ್ಮ ಮತದಾರರು. ಬಾಗಲಕೋಟೆ 28 ವರ್ಷಗಳ ನಂತರನೂ ಕೂಡ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬಾಗಲಕೋಟೆ ಇನ್ನೂ ಹಿಂದುಳಿದಿದೆ, ಆಗಬೇಕಾದಂತಹ ಕಾರ್ಯಗಳು ಆಗಿಲ್ಲ ಅನ್ನುವ ಕೊರಗು ಬಾಗಲಕೋಟೆ ಕ್ಷೇತ್ರದ ಜನತೆಗಿದೆ. ಈ ತೆರದಾಳ ಕ್ಷೇತ್ರದ ಶಾಸಕರಾಗಿ, ಈ ಜಿಲ್ಲೆಯವರಾಗಿ ಏನಂತೀರಿ? ನೀವು ಹೇಳೋದು ಸರಿ ಅದ. ನಮ್ಮ ಜಿಲ್ಲೆ ಇನ್ನಷ್ಟು ಫಾಸ್ಟಾಗಿ ಅಭಿವೃದ್ಧಿ ಹೊಂದಬೇಕಾಗಿದೆ. ಅದರ ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಒಂದು ದೃಷ್ಟಿಯಿಂದ ನೋಡ್ತಾರೆ, ದಕ್ಷಿಣ ಕರ್ನಾಟಕದ ಒಂದು ದೃಷ್ಟಿಯಿಂದ ನೋಡುವಂಥ ಸರ್ಕಾರಗಳ ಬಂದಿದ್ದರಿಂದ ನಮಗೆ ಅನ್ಯಾಯ ಆಗ್ತದೆ, ದ್ರೋಹ ಆಗ್ತದೆ. ಈ ಮುಳುಗಡೆ ಬಗ್ಗೆ ಎಷ್ಟು ವರ್ಷ ಕಾಯಬೇಕಿನ್ನ ಒಂದು ನಿರ್ಧಾರ ಆಗ್ತಾ ಇಲ್ಲ. ಎಸ್ ಆರ್ ನೋ, ಮುಳುಗಿಸ್ತಿರೋ ಇನ್ನು ಇಲ್ಲೋ ಅವ್ರ ಬವಣೆ ಹೇಳ್ತಿರೋದು. ಈಗ ಅವ್ರು ನೋಟಿಫಿಕೇಶನ್ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ಅವ್ರಿಗೆ ಎಂದು ಮುಳುಗ್ತಾವೋ ಗೊತ್ತಿಲ್ಲ, ಎಂದು ದುಡ್ಡು ಬರ್ತಾವೋ ಗೊತ್ತಿಲ್ಲ. ಇನ್ ಟೈಮ್ ದುಡ್ಡು ಬಂದ್ರೆ ಬೇರೆ ಕಡೆ ಜಮೀನರ ತಗೊಳ್ತಾರೆ, ಅವ್ರು ಬದುಕು ಕಟ್ಕೊಳ್ತಾರೆ. ಅದೂ ಇಲ್ಲ, ಇದು ಇಲ್ಲ, ಜಾತಕ ಪಕ್ಷಿಗಳಂತೆ ಕಾಯುವಂಥ ವ್ಯವಸ್ಥೆಯನ್ನು ಈ ಸರ್ಕಾರಗಳ ಮಾಡ್ತಾ ಇದ್ದಿದ್ದು ಉತ್ತರ ಕರ್ನಾಟಕ ಮಾಡುವಂಥ ದ್ರೋಹ ಅನ್ನುವಂಥದ್ದನ್ನು ನಾನು ಸಹಿತ ಹೇಳಬೇಕಾಗತ್ತಿ. ಯಾಕಂದ್ರೆ ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ಆದ್ಯತೆ ಕೊಡ್ತಾರೆ, ನಮ್ಮ ಉತ್ತರ ಕರ್ನಾಟಕದ ಆದ್ಯತೆ ಇಲ್ಲ. ಅದು ನಮ್ಮಲ್ಲಿ ಕೊರತೆ ಅದ. ನಮ್ಮಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡೋಂಗಿಲ್ಲ, ರಾಜಕಾರಣ ಬೆರೆಸ್ತೀವಿ. ಒಂದು ಪಕ್ಷದವ್ರು ಹೋರಾಟ ಮಾಡ್ರೆ ಇನ್ನೊಂದು ಪಕ್ಷದವರು ಕಾಲೆಳೆಯುವಂಥ ಕಾರ್ಯಕ್ರಮ ನಮ್ಮಲ್ಲಿ ನಡೀತಾ ಇದೆ. ಈ ಕಾರಣಕ್ಕಾಗಿ ನಮ್ಮ ಜಿಲ್ಲೆಗಳ ಹಿಂದುಳಿಲಿಕ್ಕೆ ಕಾರಣ ಆಗ್ಯಾವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒಪ್ಕೊಳ್ತೀನಿ. ತೆರದಾಳ ಕ್ಷೇತ್ರಕ್ಕೆ ಬಂದಾಗ ಕೂಡ ಹೈಯೆಸ್ಟ್ ನೇಕಾರರು ಇರುವಂತಹ ಪ್ರದೇಶ ತೆರದಾಳ ಬಾಗಲಕೋಟೆಯಲ್ಲಿ ಅಂತ ಹೇಳ್ತಾರೆ. ನೇಕಾರರ ಪರಿಸ್ಥಿತಿ ಇವತ್ತು ಹದಗೆಟ್ಟುಬಿಟ್ಟಿದೆ. ನೇಕಾರರು ಬದುಕಲಿಕ್ಕೂ ಸಾಧ್ಯವಾದಂತಹ ಸ್ಥಿತಿಯಲ್ಲಿದ್ದಾರೆ. ನೀವು ಹೇಳೋದು ಸತ್ಯಲ್ಲ. ನೇಕಾರ ಇವತ್ತಿನ ಸ್ಥಿತಿ ದುಸ್ಥಿತಿ ಆಗ್ಯದ. ಅವರು ಬದುಕಲಿಕ್ಕೆ ಆಗೋದಿಲ್ಲ. ಅವ್ರು ನೇಯ್ಗೆ ಮಾಡಿದ ಸೀರೆನೂ ಸಹಿತ ಒಂದು ಕಡೆ ಗೋಡೌನ್ ಸೇರುವಂಥ ಕಾರ್ಯಕ್ರಮ ಮೊನ್ನೆ ಪೇಪರ್ದಾಗೂ ಸಹಿತ ಆಗ್ಯದ. ಇದೆಲ್ಲ ಹೈಲೈಟ್ ಆಗ್ಯದ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ಸಹಾಯ ಸೌಲಭ್ಯ ಈ ಸರ್ಕಾರ ಕೊಡ್ತಾ ಇಲ್ಲ. ಯಾಕಂದ್ರೆ ನೀವು ಇದೇ ಈಗ ಮೇಡಮ್ ಮಾತಾಡ್ರಿ, ಒಂದು ದಿವ್ಸಕ್ಕೆ 500 ರೂಪಾಯಿ ತೆಗಿತಾರೆ. 500 ರೂಪಾಯಿ ಇಲ್ಲ ರೀ. 500 ರೂಪಾಯಿ ಇದ್ರೆ ನಮ್ಮ ನೇಕಾರ ಖುಷಿಯಾಗಿರ್ತಾರೆ. ಅವ್ರ ಗಂಡ ಹೆಂಡತಿ ಇಡೀ ಕುಟುಂಬ ಕೂಡಿ ನೇದ್ರ ಕೈಮಗ್ಗಾಗಲಿ ಪವರ್ಲೂಮ್ ಆಗಲಿ 200 ಸಿಕ್ಕರೆ ಸಾಕು. 200 ದಿವ್ಸಕ್ಕೆ 200. ಈಗ ವಿದ್ಯಾವಿಕಾಸ್ ಯೋಜನೆ 3 ನಿಗಮ ಅದಾವೆ. KSRC, ಪವರ್ಲೂಮ್ ನಿಗಮ, ಕಾವೇರಿ ನಿಗಮ. ಆ ವಿದ್ಯಾವಿಕಾಸ ಯೋಜನೆ ಜಾರಿಗೆ ತಂದಿದ್ದ ಈ ಬಡ ನೇಕಾರರಿಗೆ ಪರ್ಮನೆಂಟ್ ಆಗಿ ಉದ್ಯೋಗ ಕೊಡ್ಬೇಕಂತ ಯೋಜನೆ. ಆದರೆ ಈ ಸರ್ಕಾರಗಳು, ಈ ಮಂತ್ರಿಗಳು ಟೆಂಡರ್ ಕರೀತಾರೆ. ಟೆಂಡರ್ ಕರೆದು ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಆರ್ಡರ್ ಕೊಡುವಂಥ ಕೆಟ್ಟ ಪ್ರವೃತ್ತಿಯನ್ನು ಜಾರಿಗೆ ತಂದ. ಇದರಿಂದ ಅವ್ರಿಗೇನೋ ಲಾಭ ಆಗ್ಬೋದು, ಅವರು ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಲಾಭ ಆಗ್ಬೋದು. ಅದರ ನೇಕಾರಿಗೆ ದ್ರೋಹ ಆಗ್ತದೆ. ನೇಕಾರಿಗೆ ಬದುಕಲಿಕ್ಕೆ ಆಗವಲ್ಲ.